ಅವ್ರಿಗೆ ಗೊತ್ತಿರಲಿ, ಯಾವುದೇ ವೃತ್ತಿನ ಯಾವುದೇ ವ್ಯಕ್ತಿ ಮಾಡಬೇಕಾದ್ರೆ ಅವ್ರ ಅಪ್ಪ ಏನು ಆಸ್ತಿ ಮಾಡಿಟ್ಟಿದ್ದ, ನಮ್ಮಪ್ಪ ಏನು ಆಸ್ತಿ ಮಾಡಿಟ್ಟಿದ್ದ, ಅದ್ರ ಮೇಲೆ ನನ್ನ ವೃತ್ತಿ ಸ್ಟಾರ್ಟ್ ಆಗುತ್ತೆ. ಯಾರು ಅಪ್ಪದಿರೋ ಚೆನ್ನಾಗಿ ಮಾಡಿಟ್ಟಿರ್ತಾರೆ ಅವಾಗ ಅವ್ರದ್ದು ವೃತ್ತಿ ಒಂದೇ ಸರಿ ಮೇಲ್ಮಟ್ಟದಲ್ಲಿ ಕುತ್ಕೊಳ್ಳುತ್ತೆ. ಇವಾಗ ನಮ್ಮಪ್ಪ ಏನು ಮಾಡಿಲ್ಲ ಅಂದರೆ ನಾನು ಕೆಳಮಟ್ಟದಲ್ಲೇ ಹೋಗ್ಬೇಕಾಗುತ್ತೆ. ಸೊ ಶಿವಲಿಂಗೇಗೌಡರ ತಂದೆ ಏನು ಮಾಡಿದ್ರು, ಪಾಪ ಇವ್ರು ಬದುಕಕ್ಕೆ ಒಂದು ದಾರಿ ಹುಡ್ಕೊಂಡಾಗ ರಾಂಪುರ ಶೇಖರಪ್ಪ ಅವ್ರು ಮೋಸ್ಟ್ಲಿ ಅವ್ರ ಅಪ್ಪ ಏನೇನು ಮಾಡಿಟ್ಟು ಹೋಗಿದ್ರು ನನಗೆ ಗೊತ್ತಿಲ್ಲ ಮಾತಾಡೋದಕ್ಕೆ. ಅಲ್ಲಿ ರಾಂಪುರ ಶೇಖರಪ್ಪ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಪಾಪ ಶಿವಲಿಂಗೇಗೌಡರ ತಂದೆ ಅವ್ರಿಗೇನು ಕೊಟ್ಟೋಗಿದ್ರು ಅದ್ರ ಮೇಲೆ ಅವರು ಅದೇ ಬಂಡವಾಳದಲ್ಲಿ ಅವ್ರು ವೃತ್ತಿ ಮಾಡ್ಕೊಂಡಿದ್ರು. ಯಾವ ಮನುಷ್ಯ ಕಷ್ಟ ಕಾಲದಲ್ಲಿ ಒಂದು ವೃತ್ತಿ ಮಾಡ್ತಾನೆ ಅದನ್ನ ವೃತ್ತಿ ಅಂತಾನೆ ಕರಿಬೇಕೇ ಹೊರತು ಅದನ್ನ ಹೀಯಾಳಿಸುವಂತ ಒಂದು ಮನೋವೃತ್ತಿನ ಯಾವ ಮನುಷ್ಯನೂ ಕೂಡ ಇಟ್ಕೋಬಾರ್ದು. ಅದು ಒಂದು ವೃತ್ತಿ, ಆ ವೃತ್ತಿನ ಹೀಯಾಳಿಸ್ತಕ್ಕಂಥ ಈ ನೀಚ ಬುದ್ಧಿನ ಲೀಡರ್ಗಳು ಕಡಿಮೆ ಮಾಡ್ಕೋಬೇಕು. ಒಂದು. ಎರಡನೇದು, ಇನ್ನೊಬ್ರು ನಾಯಕರು ಹೇಳಿದ್ರು ಏನಂತ, ಅವರು ಕಬ್ಬನ ಮಾಡ್ತಾರೆ, ವೃತ್ತಿ ಮಾಡ್ತಾರೆ, ಇಟ್ಟಿಗೆ ಮಾಡ್ತಾರೆ. ಎಲ್ಲ ರಾಜಕಾರಣಿಗಳದ್ದು ವೃತ್ತಿ ಇದೆ. ಯಾವ ರಾಜಕಾರಣಿಗಳು ವೃತ್ತಿ ಇಲ್ಲ? ಅಲ್ಲಿ ವೃತ್ತಿ ಇಲ್ಲದೆ ಇದ ಮೇಲೆ ಮತ್ತೆ ಅವ್ರ ಜೀವನ ಯಾತ್ರೆ ಮಾಡಬೇಕು? ಆ ವೃತ್ತಿನಲ್ಲಿ ಮೋಸ ಇದೆಯಾ, ಟ್ಯಾಕ್ಸ್ ಕಟ್ಟಿಲ್ವಾ, ಇನ್ನೊಂದು ಮಾಡಿಲ್ವಾ, ಅದನ್ನ ತಗೊಂಡ್ಬಂದು ದಾಖಲೆ ಸಮೇತ ಇವ್ರು ಮಾತಾಡಬೇಕು. ಅದನ್ನ ಬಿಟ್ಬಿಟ್ಟು ಏನೇನೋ ಆರ್ಕೆ ಪ್ರಶ್ನೆಗಳನ್ನ ಕೇಳೋದು, ನಾವು ಏನೋ ಮಾತಾಡಿದ್ರೆ ನಾವು ಲೀಡರ್ ಆಗ್ತೀವಿ ಅನ್ನೋ ಲೆಕ್ಕದಲ್ಲಿ ಶಿವಲಿಂಗೇಗೌಡರ ಬೈದ್ರೆ ನಾವು ಲೀಡರ್ ಆಗ್ತೀವಿ ಅಂತ ಕುತ್ಕೊಂಡು ಮಾತಾಡಿ ಹೋಗಿರೋದು ಸಮಂಜಸ ಅಲ್ಲ. ಎಲ್ಲರೂ ಅವ್ರ ರಾಜಕಾರಣಿಗಳು ಅವ್ರು ಮಾತಾಡಲಿ, ಬೇಡ ಅಂತ ಹೇಳೋದಿಲ್ಲ. ಇನ್ನು ಮುಂದುವರೆದಂಗೆ ಅರಸೀಕೆರೆಗೆ ದೊಡ್ಡ ಲೀಡರ್ನ ನಾವು ಕರ್ಕೊಂಡ್ಬರ್ತೀವಿ. ಯಾರು ಬೇಕಾದ್ರೂ ಬರ್ಬೋದು ಸರ್. ಇದು ಸ್ವತಂತ್ರ ಭಾರತ, ಸಂವಿಧಾನದ ಅಡಿನಲ್ಲಿ ಅವತ್ತೇ ಅವಕಾಶ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾರು ಯಾವ ಭಾರತದಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆಗೆ ಕರ್ನಾಟಕದ ಮತದಾರ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಹೋಗಿ ನಿಲ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಅದು ಚುನಾವಣೆ ಇನ್ನೂ 2.5 ವರ್ಷ ಇದೆ. ಇವಾಗ ಬೇಕಾಗಿರೋದು ಅಭಿವೃದ್ಧಿ, ಅದನ್ನ ಶಿವಲಿಂಗೇಗೌಡರು ಮಾಡ್ತಾ ಇದ್ದಾರೆ. 2.5 ವರ್ಷ ಆದ್ಮೇಲೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ನಿಲ್ಬೋದು. ಅವತ್ತು ಜನ ತೀರ್ಮಾನ ಕೊಡ್ತಾರೆ. ಅಭಿವೃದ್ಧಿನ ಆಧರಿಸಿ ತೀರ್ಮಾನ ಕೊಡ್ತಾರೋ, ದೊಡ್ಡವರನ್ನ ಆಧರಿಸಿ ತೀರ್ಮಾನ ಕೊಡ್ತಾರೋ, ಅದು ಅವ್ರಿಗೆ ಬಿಟ್ಟಿದ್ದು. ಪಕ್ಷದ ಗ್ಯಾರಂಟಿಗಳು ಪ್ರಪ್ರಥಮವಾಗಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಎಲ್ಲ ಗೆಳೆಯರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ನಮಗೆ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶಿವಲಿಂಗೇಗೌಡರನ್ನ ನಾವು ಗೆಲ್ಲಿಸ್ತೀವಿ ಅಂತ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಾಲೂಕಿನ ಜನತೆಗೆ, ಜಿಲ್ಲೆಯ ಜನತೆಗೆ, ಪಕ್ಷದ ವರಿಷ್ಠರಿಗೂ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಕೆಲವು ವಿಷಯಗಳು ಪ್ರಸ್ತಾಪ ಮಾಡೋವಿದ್ದಾವೆ, ನಮ್ಮ ಸ್ನೇಹಿತರುಗಳು ಪ್ರಸ್ತಾಪ ಮಾಡ್ತಾರೆ. ನಾನು GB ಶಶಿಧರ್ ಅಂತ ಹೇಳ್ಬಿಟ್ಟು KPCC ಪ್ರಧಾನ ಕಾರ್ಯದರ್ಶಿ. ಈ ದಿನ ಮೆಟ್ರೋ ಬಾಬು ಕುಶಾಲ್ ಕುಮಾರ್ ಅಂತ ಹೇಳ್ಬಿಟ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, BC ಶ್ರೀನಿವಾಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅರಸೀಕೆರೆ, ವೆಂಕಟೇಶ್ ಅಂತ ಹೇಳ್ಬಿಟ್ಟು ಜಿಲ್ಲಾ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರು, ನಮ್ಮ ಹಿರಿಯರು ಬಿಳಿ ಚೌಡಣ್ಣವರು, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಮುಖಂಡರು, ಗಂಜಿಗೆರೆ ಚಂದ್ರಶೇಖರ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಗರ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಉಮೇಶ್ ಅಂತ ಹೇಳ್ಬಿಟ್ಟು ಅವರು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು, ವೆಂಕಟಮುನಿ ಅಂತ ಹೇಳ್ಬಿಟ್ಟು ಅವರು ನಗರಸಭೆಯ ಮಾಜಿ ನಗರಸಭಾ ಸದಸ್ಯರು, ವೆಂಕಟಮುನಿ ಮಾಡ್ತೀನಿ ಅಂತ ಒಂದು ಮಾತು ಹೇಳೋರು. ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹೇಳ್ತೀನಿ, ಕಾಂಗ್ರೆಸ್ ಮುಕ್ತ ನೀನು ಕನ್ಸು ಕಾಣ್ಬಿಡಪ್ಪ ಅಶೋಕು. ಒಂದು ಬಾರಿ JDS ಮುಕ್ತ ಆಗಿದ್ದನ್ನು ನೋಡಿದ್ದಾರೆ ಈ ಜಿಲ್ಲೆಯ ಜನತೆ. JDS ಮುಕ್ತ ಆಗಿದ್ದನ್ನು ಕೂಡ ಈ ಜಿಲ್ಲೆಯ ಜನತೆ, ನಾನು ಯಾರನ್ನೂ ದೂರ್ತಾ ಇದ್ದೆ, ಅದನ್ನು ನೋಡಿದ್ದಾರೆ ಜನ ತೀರ್ಮಾನ ಕೊಟ್ಟಾಗ ಕಾಂಗ್ರೆಸ್ ಮುಕ್ತನೂ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ, JDS ಮುಕ್ತನೂ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಎಲ್ಲದಕ್ಕೂ ಎಲ್ಲ ರೆಡಿ ಇರಬೇಕಾಗತ್ತೆ. ಆದರೆ ಚುನಾವಣೆ ಸಂದರ್ಭ ಬರೋ ತನಕ ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ನಾವೇನು ಮಾಡ್ತಿದ್ದೀವಿ ಅನ್ನೋದನ್ನು ಅವರು ಲೆಕ್ಕ ಹಾಕೊಂಡು ಕೂತಿರ್ತಾರೆ. ನೀನು ಈಗಲೇ ಇನ್ನೂ ಬೆಳೀತಾ ಇದೆಯಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗಲೇ ಇದನ್ನು ಮುಕ್ತ ಎಲ್ಲ ಮಾಡೋ ಲೆವೆಲ್ಗೆ ನೀನು ಹೋಗ್ಬೇಡ, ಅದು ನಿನ್ನ ಕೈಲೆಲ್ಲ ಆಗೋದಿಲ್ಲ. ನಮಗೂ ಕಾಂಗ್ರೆಸ್ದಾದ ಶಕ್ತಿ ಜಿಲ್ಲೆಯಲ್ಲಿ ಇದೆ. ಒಂದ್ಸರಿ 1 ಗೆಲ್ಬೋದು, ಒಂದ್ಸಲಿ 3 ಗೆದ್ದಿರ್ಬೋದು, ಒಂದ್ಸರಿ 7 ಗೆದ್ದಿರ್ಬೋದು.
ಆ ಶಕ್ತಿ ಕಾಂಗ್ರೆಸ್ಗಿದೆ. ಇದೆಲ್ಲ ಕನಸು ಕಾಣ್ಬೇಡ ಅನ್ನೋ ಒಂದು ಮಾತನ್ನು ಅಶೋಕನಿಗೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಸ್ನೇಹಿತರು ಮತ್ತೆ ಯಾರು ಮಾತಾಡೋರು ಏನಾಗುತ್ತೆ ಅನ್ನೋ ವಿಚಾರವನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಅವರೇನೇ ಇದ್ದರೂ ಕೂಡ ಬಹು ವಚನದಲ್ಲಿ ಮಾತಾಡ್ತಾರೆ. ನಿನಗೆ ಈಗಲೇ ಏಕವಚನದ ಬಳಕೆ ಬರುತ್ತೆ ಅಂದರೆ ರಾಜಕಾರಣದಲ್ಲಿ ಹೆಂಗೆ ಬೆಳೆಯೋಕ್ಕೆ ಸಾಧ್ಯ ನೀನು? ಅದನ್ನು ನೀನು ಅರ್ಥ ಮಾಡಿಕ. ಇವತ್ತು JDS ಪಕ್ಷದಿಂದ ನೀನು ಟಿಕೆಟ್ ಕೊಡ್ತೀವಿ ಅಂತ ಹೇಳಿರು, ಕೋಡಿ ಮಠದಲ್ಲಿ ನಿನಗೆ ಭವಿಷ್ಯ ಇದೆ, ನೀನು ಟಿಕೆಟ್ ಕೊಟ್ಟು ನೀನು ಗೆಲ್ಲಿಸ್ತೀವಿ ಅಂದರು. ನಿನಗೆ ಯಾಕೆ ಟಿಕೆಟ್ ಕೊಡಲಿಲ್ಲ? ಅರ್ಥ ಮಾಡ್ಕೋಬೇಕು. ಇವತ್ತು ನನಗೂ ಆದಂತೆ ನಿನಗೂ ಆಗಿದೆ. ನನಗೂ MLC ಕೊಡ್ತೀವಿ ಅಂತಂದರು. ನಾವೆಲ್ಲರೂ ಕೂಡ ಬೆಂಗಳೂರಿಗೆ ಹೋದು ದೇವೇಗೌಡರು ನಮ್ಮ ಪ್ರಜ್ವಲ್ ಕರ್ಕೊಂಡವರು, ದೇವೇಗೌಡರು, ಇಬ್ರಾಹಿಮು ಮತ್ತು ನಮ್ಮ ಈ ರೇವಣ್ಣರು ಎಲ್ಲರೂ ಇದ್ದರು. ಏನು ಹೇಳಿರು? ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ಅವ್ರು ತಂದರು. ಅದೇ ರೀತಿ ಸುರಾಜ್ ರೇವಣ್ಣರು ಗೆದ್ದಂಥ ಕಾಲದಲ್ಲಿ ನನಗೆ ಕೊಡಬೇಕು ಅನ್ನೋ ವಿಚಾರ ಪ್ರಸ್ತಾಪ ಆಯಿತು. ನಮ್ಮ ಅರಸೀಕೆಯಲ್ಲಿ ನಡಿಬೇಕಾದ್ರೆ ಒಂದು ಪೂರ್ವಭಾವಿ ಸಭೆಯಲ್ಲಿ ನಮ್ಮ ರೇವಣ್ಣವರು ಮೈಕನ್ನು ಕಿತ್ಕೊಂಡ್ರು, ಇದೆಲ್ಲ ಸುದ್ದಿ ಬೇಡ ಅಂತ ವಿಚಾರವನ್ನು ಹೇಳಿದರು. ಅವರು ಕೊಟ್ಟದ್ದು ಅಷ್ಟೇ ಆಯಿತು ನನಗೆ. ಈಗ ಶಿವಲಿಂಗೇಗೌಡರು ಅವರೇನು ಕೊಡ್ತಾರೆ, ನಾನು ಸ್ಥಾನಮಾನ ಕೊಡೋನು, ನಾನು ನಮ್ಮ ಜೊತೆಲಿ ಹಿಂದಿನಿಂದ ಬಂದಿದ್ದೀರಾ ಬರ್ರಿ ಅಂತ ಹೇಳಿದ್ವಿ. ಅವ್ರಿಗೆ ಬಿಟ್ಟದ್ದು ದೇವರಿಗೆ ಬಿಟ್ಟದ್ದು. ನಾನೇನಾದ್ರು ಅಧಿಕಾರಕ್ಕೆ ಬರಬೇಕು ಏನಾರು ಇದ್ದರೆ ನನ್ನ ಹಣೆಯಲ್ಲಿ ಬರೋದು ಅದೇ ಆಗುತ್ತೆ ಅಂತ ಹೇಳ್ತಾ ಈಗ ಶಶಿಯಣ್ಣವರು ಕೂಡ ಸಾಕಷ್ಟು ವಿಚಾರವನ್ನು ಹೇಳಿದ್ದಾರೆ. ಇವತ್ತು ನಾನು ಕೂಡ ಅದರ ಬಗ್ಗೆ ಮಾತಾಡಿದ್ದೀನಿ. ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೆಟ್ರೋ ಬಾಬಣ್ಣವರು ಕೂಡ ಇದು ವಿಚಾರವಾಗಿ 2 ಮಾತನಾಡ್ತಾರೆ. ಮಾಧ್ಯಮ ಮಿತ್ರ ಕ್ಷೇತ್ರದ ಮುಖಂಡರಾದ ಅಶೋಕ್ ಅವರು ಹಾಗೂ ಅವರ ಸ್ನೇಹಿತರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ನಮ್ಮ ಅರಸೀಕೆರೆ ಕ್ಷೇತ್ರದ ಶಾಸಕರ ಬಗ್ಗೆ ಮಾತಾಡಿದರು, ಕೆಲವು ಪದಗಳನ್ನು ಮಾತಾಡಿದರು. ನಾವು ಪ್ರಪ್ರಥಮವಾಗಿ ಅವರ ಸಂಸ್ಕೃತಿಯನ್ನು ಖಂಡಿಸ್ತೇವೆ. ಒಬ್ಬರು ನಮ್ಮ ಶಾಸಕರಿಗೆ ಏಕವಚನದಲ್ಲಿ ಮಾತಾಡಿದ್ದು ಪ್ರಪ್ರಥಮ ಖಂಡನೆ ಮಾಡಿಬಿಟ್ಟು ನಮ್ಮ ಪತ್ರಿಕಾಗೋಷ್ಠಿನ ಶುರು ಮಾಡ್ತಾಯಿದೆ. ಈ ಹಿಂದೆ ಅರಸೀಕೆರೆ ಇತಿಹಾಸ ತಮಗೆಲ್ಲರಿಗೂ ಗೊತ್ತೇ ಇದೆ. ಅರಸೀಕೆರೆಯಲ್ಲಿ ಸ್ವತಂತ್ರ ಬಂದಾಗಿಂದ ಎಲ್ಲ ಶಾಸಕರುಗಳು ಇದ್ದರು. ಅವರವರ ಕಾಲಕ್ಕೆ ತಕ್ಕಂತೆ ಹೋರಾಟಗಳನ್ನು ಮಾಡ್ಕೊಂಡು ಅರಸೀಕೆರೆಯ ಎಲ್ಲ ಸಮಸ್ಯೆಗಳಿಗೂ ಜ್ವಲಂತ ಹೋರಾಟ ಮಾಡ್ಕೊಂಬಂದರು. ಅವತ್ತಿನ ಏನು ಒಂದು ಬಡ್ಜೆಟ್ ಇತ್ತೋ ಆ ಒಂದು ಲೆಕ್ಕಕ್ಕೆ ಒಂದು ನೀರಾವರಿ ಹೋರಾಟ ಮುಖ್ಯವಾಗಿದ್ದರಲ್ಲಿ ನಮ್ಮ ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆಯಲ್ಲಿ ನೀರಾವರಿಲಿ ಭಾರಿ ಸಮಸ್ಯೆಯನ್ನು ಎದುರಿಸ್ತಾ ಇತ್ತು. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಆಮೇಲೆ ನಮ್ಮ ರೈತರಿಗೆ ಕೃಷಿಗೆ ನೀರಾವರಿ ಸಮಸ್ಯೆ ಇರ್ಬೋದು ಎದುರಿಸ್ತಾ ಇತ್ತು. ಅವತ್ತಿನ ಕಾಲದಿಂದನೂ ಹೋರಾಟ ಮಾಡ್ಕೊಂಬರ್ತಾಯಿದ್ರು. ಹಿಂದೆ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿ ಆಗಿದ್ದಾಗ ಈಚನೂರು ಕೆರೆಯಿಂದ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದ್ರು. ಅರಸೀಕೆರೆಗೆ ವಾರಕ್ಕೆ 2 ದಿನ ನೀರು ಬರಬೇಕು ಅಂತ ಮಾಡಿದರು. ತದನಂತರ ಆಯಾ ಕಾಲದ MLAಗಳು ಎಲ್ಲರೂ ಹೋರಾಟ ಮಾಡ್ಕೊಂಬಂದರು. ಆಮೇಲೆ ನಮ್ಮ ಶಿವಲಿಂಗೇಗೌಡರು ಅವರು ಕ್ಯಾಂಡಿಡೇಟ್ ಆಗಿ ಅರಸೀಕೆರೆ ಗಂಡಸಿಲಿ ಪರಾಭವದ ನಂತರ ಗಂಡಸಿ ಅರಸೀಕೆರೆಗೆ ಸೇರಿಸಿದ ಮೇಲೆ ಅರಸೀಕೆರೆಯಲ್ಲಿ ಅವ್ರ ಪಕ್ಷದ ಕ್ಯಾಂಡಿಡೇಟ್ ಆದರು. ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಬಂದ್ವಿ. ಶಿವರಾಮಣ್ಣ ಇರ್ಬೋದು, ಸಿದ್ದಣ್ಣವ್ರು ಇರ್ಬೋದು, ನಾನು ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿರೋದುಂಟು. ಅವರ ಒಂದು ಸಂಘಟನಾ ಶಕ್ತಿ ಆಗಿತ್ತು. ಅವರು ಅರಸೀಕೆರೆಗೆ ಜ್ವಲಂತ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸುತ್ತಾ ಬಂದರು. ನಾವು ಅವತ್ತು ವಿರೋಧ ಪಕ್ಷದಲ್ಲಿದ್ದರು. ಅವರ ಮಾಡಿರೋ ಕೆಲಸಗಳು ಅವ್ರಿಗೆ ಜನ ಸಪೋರ್ಟ್ ಮಾಡ್ಕೊಂಬಂದರು. ನಂತರದ ಬೆಳವಣಿಗೆಗಳಲ್ಲಿ ಅವರು ಪಕ್ಷ ಅವರ ಜನತಾದಳ ಪಕ್ಷ ಬಿಟ್ಟು ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಹೈಕಮಾಂಡ್ ಹತ್ರ ಎಲ್ಲ ಮಾತುಕತೆ ಆಯಿತು. ನಾವು ಎಲ್ಲ ಒಕ್ಕರಲಿಂದ ಅವ್ರನ್ನ ಸ್ವಾಗತ ಮಾಡಿ ಅವರಿಗೆ ಪಕ್ಷದಲ್ಲಿ ನಮ್ಮ ಬೆಂಬಲ ವ್ಯಕ್ತಪಡಿಸಿ ಅವ್ರನ್ನ ಚುನಾಯಿತ ಪ್ರತಿನಿಧಿಯನ್ನಾಗೂ ಮಾಡಿ ಸರ್ಕಾರ ಅವರಿಗೆ ಗೃಹ ಮಂಡಳಿ ಅಧ್ಯಕ್ಷ ಸ್ಥಾನನೂ ಕೊಟ್ಟಿದೆ. ಅವರು ಪಕ್ಷದ ಏಳಿಗೆಗಾಗಿ, ತಾಲೂಕಿನ ಅಭಿವೃದ್ಧಿಗಾಗಿ ಅತ್ಯಂತ ಕಷ್ಟಪಟ್ಟು ಒಂದು ಶ್ರಮವಹಿಸಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅವರು ಬಂದಂಥ ಸಮಯದಲ್ಲಿ ನೀರಾವರಿ ಪ್ರೋಗ್ರಾಮ್ಗಳಿರ್ಬೋದು, ಬಡ್ಜೆಟ್ಗಳ ಗಾತ್ರನೂ ಜಾಸ್ತಿ ಆಯಿತು. ಗಾತ್ರ ಜಾಸ್ತಿ ಆದಾಗ ಹೆಚ್ಚಿನ ಅನುದಾನವನ್ನು ತಂದರು ಅರಸೀಕೆರೆ ತಾಲೂಕಿಗೆ. ನಾವು ವಿರೋಧ ಪಕ್ಷದಲ್ಲಿದ್ದರೂ ಅವರು ಸರ್ಕಾರ ಯಾವುದೇ ಇದ್ದರೂ ಹೋರಾಟ ಮಾಡಿ ತಂದರು. ಅವತ್ತು ಜನತಾದಳದಲ್ಲಿದ್ದರು, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ,
ಆ ಕ್ಷೇತ್ರದ ಶಾಸಕರ ಒಂದು ಕಾರ್ಯವೈಖರಿ ಮುಖ್ಯ ಆಗುತ್ತೆ. ಕ್ಷೇತ್ರಕ್ಕೆ ಅನುದಾನ ತರೋದಕ್ಕೆ ಯಾವುದೇ ಕ್ಷೇತ್ರದಲ್ಲಾಗಲಿ ಯಾವುದೇ ಸರ್ಕಾರ ಇದ್ದರೂ ಆ ಕ್ಷೇತ್ರದ ಶಾಸಕರ ಒಂದು ಹೋರಾಟ ಆಮೇಲೆ ಅವರ ಇಚ್ಛಾಶಕ್ತಿನೂ ಮುಖ್ಯ ಆಗುತ್ತೆ. ಅದ್ರ ಪ್ರಕಾರ ಅವರು ಕೆಲಸ ಮಾಡ್ಕೊಂಬಂದರು. ಈಗ ಅವರು ಈ ಎತ್ತಿನೊಳೆ ಒಂದು ವಿಷಯ ಪ್ರಸ್ತಾಪ ಮಾಡಬೇಕಾಗುತ್ತೆ. ಅವರು JDSನಲ್ಲಿದ್ದಾಗ ಎತ್ತಿನೊಳೆದೊಂದು ವಂದಿಸ್ತಾ ಏನು BS ಅಶೋಕ್ರವರು ಸನ್ಮಾನ್ಯ ಶಾಸಕರ ವಿರುದ್ಧ ಪದಬಳಕೆಯನ್ನು ಮಾಡಿದ್ದಾರೆ, ನಿಜಕ್ಕೂ ಸಹಿತ ಅದು ಖಂಡನೀಯ. ಯಾಕೆಂದರೆ ಅದು ಅವರ ಮನಸ್ಥಿತಿ, ಅವರ ಒಂದು ಸಂಕುಚಿತ ಭಾವನೆಯನ್ನು ತಿಳಿಸ್ತಾ ಇದೆ. ಇದು ನಿಜಕ್ಕೂ ಸಹಿತ ಸನ್ಮಾನ್ಯ ಶಾಸಕರು ಇವತ್ತು 4 ಬಾರಿ ಶಾಸಕರಾಗಿ ಗೆಲ್ಲಬೇಕಾದ್ರೆ ಹುಡುಗಾಟ ಅಲ್ಲ. ಏಕೆಂದರೆ ಇವತ್ತು ಅಲ್ಲಿ ಅರಸೀಕೆರೆ ಕ್ಷೇತ್ರದಲ್ಲಿ 1 ಬಾರಿ ಗೆದ್ದವರು ಮತ್ತೆ 2ನೇ ಬಾರಿ ಗೆದ್ದಂಥ ಉದಾಹರಣೆಗಳು ಇಲ್ಲ. ಆದರೆ ಸನ್ಮಾನ್ಯ ಶಾಸಕರು 4 ಬಾರಿ ಗೆದ್ದಿದ್ದಾರೆ ಅಂತಂದರೆ ಅದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನು ತಾವು ಮೊದಲು ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಅಶೋಕ್ರವರು ಚೌಡಯ್ಯನವರು ಹೇಳ್ದಂಗೆ ಸನ್ಮಾನ್ಯ ಶಾಸಕರ ಗರಡಿಯಲ್ಲೇ ಬೆಳೆದಂಥವರು. ಜೊತೆಗೆ APMC ಮೊದಲನೇದಾಗಿ APMC ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ ಸನ್ಮಾನ್ಯ ಶಾಸಕರ ಜೊತೆಯಲ್ಲಿದ್ದಂಥವ್ರು. ಆದರೆ ಅಂತಹ ಪದ ಬಳಕೆನ ತಾವು ಕೀಳು ಮಟ್ಟಕ್ಕೆ ಹೋಗಬೇಡಿ. ಅದು ನಿಮ್ಮ ಒಂದು ಕೀಳು ಮಟ್ಟದ ರಾಜಕಾರಣ ತೋರಿಸುತ್ತೆ. ಅದನ್ನು ದಯವಿಟ್ಟು ಅದನ್ನು ಬಿಡಿ. ಅದಕ್ಕೆ ನಾವು ಖಂಡನೀಯ. ಜೊತೆಗೆ ಸನ್ಮಾನ್ಯ ಶಾಸಕರು ಇವತ್ತು ಅಭಿವೃದ್ಧಿಯ ಮಂತ್ರದಲ್ಲಿ ಇವತ್ತು ಅರಸೀಕೆರೆನ ಕೊಂಡೊಯ್ದಿದ್ದಾರೆ. ನಿಜಕ್ಕೂ ಸಹಿತ 4 ಬಾರಿ ಅವರು ಶಾಸಕರಾಗಬೇಕಾದ್ರೆ, ಯಾಕೆಂದರೆ ನಾವೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ದಂಥವ್ರು. ನಾನು, ಮೆಟ್ರೋ ಬಾಬು ಇರ್ಬೋದು, ನಮ್ಮ ಶಶಿಧರ್ ಅವರು 20 ವರ್ಷದಿಂದ ನಾವು ಕಾಂಗ್ರೆಸ್ಸಲ್ಲೇ ಬಂದಂಥವ್ರು. ಸನ್ಮಾನ್ಯ ಶಾಸಕರನ್ನು ಒಪ್ಕೊಂಡು ನಾವು ಕಾಂಗ್ರೆಸ್ಗೆ ಬರಮಾಡ್ಕೊಂಡಿದ್ದೀವಿ. ನಿಜಕ್ಕೂ ಸಹಿತ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಅವರು ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ಜನಾಂಗದವ್ರನ್ನೂ, ಎಲ್ಲ ಜಾತಿಯವ್ರನ್ನೂ, ಎಲ್ಲ ವರ್ಗದವ್ರನ್ನೂ ಜೊತೆ ಕೊಂಡೊಯ್ತಾ ಇದ್ದಾರೆ. ಇವತ್ತು ನಿಜಕ್ಕೂ ಸಹಿತ ನಮ್ಮ ಅರಸೀಕೆರೆ ಕ್ಷೇತ್ರ ಒಂದು ಶಾಂತಿಯ ತೋಟ ಇದ್ದಂಗಿದೆ. ಇವತ್ತು ಎಲ್ಲೇ ಆಗಲಿ, ಎಲ್ಲೇ ಒಂದು ರಾಜಕಾರಣವನ್ನು ಶಾಸಕರು ಮಾಡೋದು ಸಹಿತ ಎಲ್ಲೂ ಒಂದು ಹೊಡೆದಾಟ ಇಲ್ಲ, ಎಲ್ಲೂ ಗಲಾಟೆ ಗದ್ದಲ ಇಲ್ಲ, ಎಲ್ಲೂ ಒಂದು SC ST ಕೇಸ್ಗಳಿಲ್ಲ. ಆ ಥರ ನಿಭಾಯಿಸ್ಕೊಂಡು ಬಂದಂಥ ಶಾಸಕರು ಇವತ್ತು ಇವರೆಲ್ಲ ಉಟ್ಕೊಂಡವ್ರೆ ಅವ್ರ ವಿರುದ್ಧವಾಗಿ. ಆದರೆ ಈಗ ಅದಲ್ಲದಲೇ ಸನ್ಮಾನ್ಯ ರೇವಣ್ಣವ್ರನ್ನು ಸಹಿತ ಇವತ್ತು ಕರ್ಕೊಂಬಂದು ತಮ್ಮ ವಿರುದ್ಧ ನಿಲ್ಲಿಸ್ತೀವಿ ಅಂತ. ದಯಮಾಡಿ ತಾವು ಯಾರನ್ನು ಬೇಕಾದ್ರೂ ಕರ್ಕೊಂಬಂದು ನಿಲ್ಲಿಸಿ, ಅಭ್ಯಂತರ ಇಲ್ಲ. ಆದರೆ ಸನ್ಮಾನ್ಯ ಶಾಸಕರಿಗೆ ಜನಸಾಗರನೇ ಇದೆ, ಜನರ ಗುಂಪೇ ಇದೆ, ಅವರ ಕಾರ್ಯಕರ್ತರುಗಳಿದ್ದಾರೆ. ನಿಜಕ್ಕೂ ಸಹಿತ ಸನ್ಮಾನ್ಯ ಶಾಸಕರನ್ನ ಸೋಲಿಸೋದಕ್ಕೆ ಅವರ ಜೀವಿತ ಅವಧಿ ಇರೋವರೆಗೂ ಸಹಿತ ಖಂಡಿತ ಸಾಧ್ಯ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದಂಥ ಸಂದರ್ಭದಲ್ಲಿ ಸಹಿತ ಹೇಳಿದ್ದಾರೆ, ಶಿವಲಿಂಗೇಗೌಡ್ರೆ ನಿಮ್ಮನ್ನು ಮಂತ್ರಿಯನ್ನಾಗಿ ಮಾಡ್ತೀನಿ ಅಂತೇಳಿ. ಯಾಕೆಂದರೆ ನಿಜಕ್ಕೂ ಸಹಿತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಿರೋದು ಏಕೈಕ ಶಾಸಕರಿರೋದ್ರಿಂದ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು. ಅವರು ಮಂತ್ರಿ ಆದರೆ ಇಡೀ ಎಂಟೈರ್ ಜಿಲ್ಲೆನೇ ಅಭಿವೃದ್ಧಿ ಆಗುತ್ತೆ. ಅವರು ಅಭಿವೃದ್ಧಿಯನ್ನು ಮಾಡ್ತಾರೆ. ಬರೀ ನಮ್ಮ ಅರಸೀಕೆರೆ ಕ್ಷೇತ್ರ ಒಂದೇ ಅಲ್ಲ, ಅಂಥ ಶಾಸಕರನ್ನು ನಾವು ಯಾವತ್ತೂ ಕಳ್ಕೊಳ್ಳಿಕ್ಕೆ ನಮ್ಮ ಅರಸೀಕೆರೆ ಕ್ಷೇತ್ರ ಇಷ್ಟಪಡೋದಿಲ್ಲ. ದಯಮಾಡಿ ಇವನ್ನೆಲ್ಲ ಗಣನೆಗೆ ತಗೋಬೇಕು. ನೀವು ಏನು ಅಶೋಕನಿಗೆ ಹೇಳ್ತಾ ಇದ್ರಿ, ಅಶೋಕ JDS ಕ್ಯಾಂಡಿಡೇಟ್ ಆಗಿದ್ರು, ಆದರೆ ಇವತ್ತು ನೀನು ಎಲ್ಲಿದೆಯಪ್ಪ, ನೀವು ರೇವಣ್ಣ ಕರ್ಕೊಂಬಂದ್ರೆ ನೀನೆಲ್ಲಿ ಹೋಗ್ತೀಯಪ್ಪ, ಇದನ್ನೆಲ್ಲ ನೀವು ಯೋಚನೆ ಮಾಡಿ ಮೊದಲು. ಹಾಗಾಗಿ ದಯಮಾಡಿ ನಾನು ಹೇಳೋದು ಇಷ್ಟೇ, ಸನ್ಮಾನ್ಯ ಶಾಸಕರನ್ನ ಯಾರೂ ಸಹಿತ ಸೋಲ್ಸೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಮುಕ್ತ ಬಾಬಣ್ಣವ್ರು ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಭದ್ರವಾಗಿದೆ, ಗಟ್ಟಿಯಾಗಿದೆ. ನಮಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ನಮಗೆ ದೊಡ್ಡ ಮಟ್ಟದ ನಾಯಕರಿದ್ದಾರೆ. ಹಾಗಾಗಿ ದಯಮಾಡಿ ಫಸ್ಟು ನಿಮ್ಮ ಹುಡುಕುಗಳನ್ನ ನೀವು ಮುಚ್ಕೊಳ್ಳಿ ಅಂತ ಹೇಳುತ್ತಾ ನನಗೊಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟದ್ದು ತಮಗೆ ಒಂದ್ಸಿ ನನ್ನ 2 ಮಾತನ್ನು ಚಂದ್ರಣ್ಣ. ಆತ್ಮೀಯ
ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ಸರ್ ಆಯ್ತು. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಹೈನುಗಾರಿಕೆ ಬಹಳ ಮುಖ್ಯವಾಗಿದೆ. ಪ್ರತಿಯೊಬ್ಬ ಶ್ರೀಮಂತರ ಇರ್ಬೋದು, ಬಡವ ಇರ್ಬೋದು, ಇವತ್ತು ಹಾಲನ್ನು ಕರೆದು ಡೈರಿಗೆ ಹಾಕ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅವ್ರ ಜೀವನ ವೃತ್ತಿ ಇವತ್ತು ಕೋವಿಡ್ ಬಂದ ಮೇಲೆ, ಹಿಂದೆ ಬರಗಾಲ ಬಂದಾಗ ಜೀವನ ಅದರಲ್ಲೇ ನಡೀತಾ ಇರೋದು ಇವತ್ತು ಅಲ್ವಾ. ಅದರಿಂದ ಏನಾದರೂ ಶಿವಲಿಂಗೇಗೌಡರು ಮುಚ್ಚಿಗೆ ಮಾರಿದಿರ್ಬೋದು, ಅದು ಬಿಟ್ಬಿಡಿ, ಅದು ಸೆಕೆಂಡ್ರಿ. ಆದರೆ ನೀರು ಅರಸೀಕೆರೆ ತಾಲೂಕಿಗೆ ಬರಲ್ಲ ಅಂತೇಳಿ ಹಾಸನದಲ್ಲಿ ಅರಸೀಕೆರೆಯಲ್ಲಿ ದೇವೇಗೌಡರು ಸೂರ್ಯ ಎಷ್ಟು ಹುಟ್ಟೋದು ಸತ್ಯ ಪೂರ್ವದಲ್ಲಿ ಅರಸೀಕೆರೆ ನೀರು ಬರಲ್ಲ ಅಂತ ಹೇಳಿದರು ಕಣ್ಕಟ್ಟಿನಲ್ಲಿ ಜಿಲ್ಲಾ ಪಂಚಾಯಿತಿ ಸಂದರ್ಭದಲ್ಲಿ. ಆದರೆ 7 ಕೆರೆಗೆ ಶಿವಲಿಂಗೇಗೌಡರು ಆಲ್ರೆಡಿ ನೀರನ್ನು ಬಿಡಿಸಿದ್ದಾರೆ ಈಗಾಗಲೇ. ಇನ್ನು 3 ಕೆರೆ ಬಿಟ್ಟರೆ ಕಂಪ್ಲೀಟ್ ಕಣ್ಕಟ್ಟಿ ಹೋಬಳಿ ಕಂಪ್ಲೀಟ್ ಆಗುತ್ತೆ ನೀರಾವರಿದು. ಎತ್ತಿನೊಳಗೆ ಈ ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ. ನೀರು ಕುಡಿಯೋ ಹಳ್ಳಿಗಳಿಗೆ ಪ್ರತಿಯೊಬ್ಬರು ನೀರೇ ಕುಡಿತಿರಲ್ಲ, ಎಲ್ಲ ಕೈಕಾಲು ಹಿಡ್ಕೊಂಡು ನಮ್ಗೆ ಕೈಕಾಲು ಹಿಡ್ಕೊಂಡು ಇವತ್ತು ನಡೆದಾಡೋಕ್ಕೆ ಆಗ್ತಿಲ್ಲ ಜನಗಳು. ಆ ಮಟ್ಟದಲ್ಲಿತ್ತು ಅರಸೀಕೆರೆ ತಾಲೂಕು. ಆದರೆ ಇವತ್ತು ಎಲ್ಲರಿಗೂ ನೀರನ್ನು ಕೊಟ್ಟು ಪ್ರತಿ ಒಳ್ಳೆಯ ನೀರನ್ನು ಕುಡಿತಾ ಇದ್ದಾರೆ. ರಸ್ತೆ ಅಭಿವೃದ್ಧಿ ಆಗಿದೆ, ಎಲ್ಲದೂ ಆಗಿ ಹೋಗ್ಬಿಟ್ಟಿದೆ. ಆದರೆ ಶಿವಲಿಂಗೇಗೌಡರ ಬಗ್ಗೆ ವಿರುದ್ಧವಾಗಿ ಯಾಕೆ ರೂಪುಗೊಳ್ಳುತ್ತೆ, ಅದಕ್ಕೆ ಅವ್ರದ್ದೇ ಪಕ್ಷದ ನಾಯಕರು ವಿರೋಧ ಮಾಡ್ತಾರೆ, ನೀವು ಆ ಸಭೆಗೆ ಹೋಗಬೇಡಿ ಅಂತ. ಸಿದ್ದರಾಮಣ್ಣ ಮುಖ್ಯಮಂತ್ರಿ ಇರ್ತಾರೆ, ಆದರೂ ಒಂದು ತಾಲೂಕಿನ ಹಿತದೃಷ್ಟಿಯಿಂದ ಆ ಸಭೆಗಳಿಗೂ ಹೋಗಿ ಎತ್ತಿನೊಳೆ ಒಂದು ಕಾರ್ಯಕ್ರಮದಲ್ಲಿ ಅದು ಕಾರ್ಯಗತ ಆಗುತ್ತೆ ಅಂತೇಳಿ ಅದನ್ನು ಹೆಚ್ಚಿನ ಮಹತ್ವ ವಹಿಸಿ ಅದಕ್ಕೆ ಭಾರಿ ಹೋರಾಟ ಮಾಡಿದರು. ಅದು ಈಗಿನ ಪರಿಸ್ಥಿತಿಲಿ ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಹೇಳಿದ್ದಾರೆ, ಸದ್ಯದಲ್ಲೇ ಅದು ಸಕಲೇಶ್ಪುರದಲ್ಲಿ ಒಂಚೂರು ಫಾರೆಸ್ಟ್ ಕ್ಲಿಯರೆನ್ಸ್ ಆದ ತಕ್ಷಣ ಎತ್ತಿನೊಳೆ ಕಾರ್ಯಗತ ಆಗುತ್ತೆ ಅಂತ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಇವರ ಹೋರಾಟದ ಫಲದಿಂದ ಅರಸೀಕೆರೆಗೆ 33 ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಅಪ್ರೂವಲ್ಲು ಆಗಿದೆ. ಎತ್ತಿನೊಳೆ ಇದೊಂಚೂರು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿ ಎತ್ತಿನೊಳೆ ನೀರು ಹರಿಯೋಕ್ಕೆ ಶುರು ಆದ ತಕ್ಷಣ ಅರಸೀಕೆರೆಗೂ ಒಂದು 33 ಕೆರೆಗೂ ನೀರು ಹರಿಯುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಅದಕ್ಕೂ ಇವ್ರದ್ದು ಒಂದು ಅವಿರತ ಹೋರಾಟ ಇದೆ. ಇದ್ರ ಜೊತೆಗೆ ಅವರ ಒಂದು ಕಾರ್ಯಸಾಧನೆಯನ್ನು ಹೇಳ್ತಾ ಇದ್ದೀನಿ. ಅರಸೀಕೆರೆ ತಾಲೂಕಿಗೂ ಸಹಿತ ಹಾಸ್ಪಿಟ್ಲ್ ಇರ್ಬೋದು, ಆಮೇಲೆ ಕೋವಿಡ್ ಸಮಯದಲ್ಲೂ ಅವರು ಹೋರಾಟ ಇರ್ಬೋದು, ಗ್ರಾಮೀಣ ಪ್ರದೇಶದ ರಸ್ತೆಗಳಿರ್ಬೋದು, ಇವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಬೇಕಾಗುತ್ತೆ. ನಮ್ಮ ಅಶೋಕ್ ಅಣ್ಣವರು ಅವ್ರ ಟೀಮ್, ನಮ್ಮ ಬಾಣಾವರದ ಅಶೋಕ್ ಅವರು ಅವರ ಗರಡಿಲೇ ಬೆಳೆದವರು, ಶಿವಲಿಂಗೇಗೌಡರು ಗರಡಿಲೇ ಬೆಳೆದವರು. ಶಿವಲಿಂಗೇಗೌಡರೇ ಅವ್ರನ್ನ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನು ಮಾಡಿದರು. ಅವರ ರಾಜಕೀಯ ಮೊದಲನೇ ಪ್ರಥಮ ಗುರು ಶಿವಲಿಂಗೇಗೌಡರು. ಅವರ ಒಂದು ಗರಡಿಲೇ ಬೆಳೆದು ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದರು. ತದನಂತರ ಅವರು ಪಾರ್ಟಿ ಬಿಟ್ಟು ನಮ್ಮ ಪಾರ್ಟಿಗೆ ಬಂದರು. ಅವರು ಟಿಕೆಟಿಗೆ ಪ್ರಯತ್ನ ಮಾಡಿದರು, ಸಫಲವಾಗಲಿಲ್ಲ. ಆ ಟೈಮಲ್ಲಿ ನಮಗೆ ಸಿಕ್ತು, ನಮಗೂ ಎಲ್ಲ ಕೆಲಸ ಮಾಡಿದರು. ಅದಾದಮೇಲೆ ತಿರ್ಗಾ ನಾವೇನು ಮಾಡಿದ್ವು, ಸ್ವಲ್ಪ ನಮ್ಮದೇನೋ ರಿಪೋರ್ಟ್ ಇಲ್ಲ ಅಂತ ಹೇಳಿದರು. ಅಶೋಕ್ ಅಣ್ಣವ್ರಿಗೆ ಟಿಕೆಟ್ ಕೊಡಿ ಅಂತ ನಾವೆಲ್ಲ ಆವಾಗ ಶಿವಲಿಂಗೇಗೌಡರು ಇನ್ನೂ ಪಾರ್ಟಿಗೆ ಬಂದಿರಲಿಲ್ಲ, ನಾವೆಲ್ಲ ಒಕ್ಕೊರಲಿನಿಂದ ಹೇಳಿದ್ವು. ಮೇಲ್ಗಡೆ ಹೈಕಮಾಂಡು ಸರ್ವೆ ರಿಪೋರ್ಟ್ ಆಧರಿಸಿ ಅವರ ಪಕ್ಷದ ಮಾನದಂಡಗಳನ್ನ ಆಧರಿಸಿ ಶಿವಲಿಂಗೇಗೌಡರನ್ನ ತೀರ್ಮಾನ ಮಾಡಿತು. ಅವರೇನೋ ಅಸಮಾಧಾನಗೊಂಡು JDS ಪಕ್ಷಕ್ಕೆ ಹೋದರು. ಅದು ಅವರ ಸ್ವಂತ ಇಚ್ಛೆ, ಅದಕ್ಕೇನು ನಮ್ಮದು ತಕರಾರಿಲ್ಲ. JDS ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿ ಅವರೇ ಅಭ್ಯರ್ಥಿ ಅಂತ ಹೋದರು. ಅದು ಆ ಪಕ್ಷದಲ್ಲಿ ಅವರಿಗೆ ಕಡೆ ಪಕ್ಷದಲ್ಲಿ ನಿರಾಕರಿಸಿದರು. ಯಾಕೆ ಆ ಪಕ್ಷದ ಇದು ನಾವು ಮಾತಾಡೋಕ್ಕೆ ಹೋಗಲ್ಲ, ಯಾಕೆ ನಿರಾಕರಿಸಿದ್ರು, ಏನು ಮಾಡಿದರು ಅಂತ ಆ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ಇದರಲ್ಲಿ ನಮ್ಮದೇನು ಅಂದರೆ ಅವ್ರ ಹತ್ರನೇ ಎಲ್ಲ ರಾಜಕಾರಣ ಎಲ್ಲ ಕಲಿತು, ಅವರಿಗೆ ಮೊನ್ನೆ ದಿನ ಅವ್ರ ವೈಯಕ್ತಿಕ ಒಂದು ಏನೋ ವ್ಯಾಪಾರ ಮಜ್ಜಿಗೆ ಮಾರ್ತಾರೆ ಅಂತ ಹೇಳ್ತಾರೆ. ಅವ್ರದ್ದು ಸ್ವಂತ ಉದ್ದಿಮೆ. ಎಲ್ಲರಿಗೂ ಜೀವನದಲ್ಲಿ ಎಲ್ಲರೂ ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರು ಒಂದು ವೃತ್ತಿ ಮಾಡಲೇಬೇಕು. ಅದು ಅವರೇ ಹೇಳ್ಕೊಂಡಿದ್ದಾರೆ ಶಿವಲಿಂಗೇಗೌಡರು. ಏನು, ನಾನು ಬಡ ಕುಟುಂಬದಲ್ಲಿ ಬಂದಿರೋನು, ಹಿಂಗೆ ಕಷ್ಟಪಟ್ಟು ಬಂದಿರ್ಬೋದು. ಆಮೇಲೆ ಕಷ್ಟಪಟ್ಟವರು ರಾಜಕಾರಣದಲ್ಲಿ ಬಂದು ಜನಪ್ರತಿನಿಧಿಗಳು ಆಗಬಾರ್ದು ಅಂತ ಏನಿಲ್ಲ. ಎಲ್ಲರಿಗೂ ಅವರವರ ಪ್ರೊಫೆಷನ್ ಮೇಲೆ ಪ್ರೀತಿ ಇರಬೇಕು. ಆ ಪ್ರಕಾರ ಅವರೆಲ್ಲೋ ಅದನ್ನು ಅಲ್ಲಗೆಳೆದಿಲ್ಲ. ಅಶೋಕ್ ಅವ್ರು ಆ ಥರ ಮಾತಾಡೋದು ಸರಿಯಲ್ಲ ಅಂತ ನಮ್ಮ ಒಂದು ಅವ್ರಿಗೆ ಖಂಡನೆ. ಇದ್ರ ಜೊತೆಗೆ ಮೊನ್ನೆ ಅರಸೀಕೆರೆಯಲ್ಲಿ ಏನು ಮೊನ್ನೆ ನಡೆದಂಥ ವಿದ್ಯಮಾನಗಳು, ಅವರೆಲ್ಲ ಬಂದು ನಾವು ದೊಡ್ಡ ನಾಯಕರನ್ನ ಕರ್ಕೊಂಬರ್ತಾಯಿದ್ದೀವಿ ಅರಸೀಕೆರೆಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಅವ್ರು ಯಾರನ್ನಾರು ಕರ್ಕೊಂಬರ್ರಿ, ನಾವು ಇವ್ರು ಹೋದಾಗ ಇವ್ರುಗಳು ಲೀಡ್ರ್ ಆಗ್ತಾರೆ ಅಂತ ನಮ್ಮ ಭಾವನೆ ಇತ್ತು. ಅವ್ರು ಕರ್ಕೊಂಬಂದರೂ ನಮ್ಮದೇನು ಅಭ್ಯಂತರ ಇಲ್ಲ.
ನಮ್ಮ ಕಾಂಗ್ರೆಸ್ ಪಕ್ಷ ಶಾಸಕರ ಒಂದು ಅಭಿವೃದ್ಧಿ ಮಂತ್ರದಡಿ ಏನು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ MLA ಶಿವಲಿಂಗೇಗೌಡರ ವಿರುದ್ಧವಾಗಿ ನಮ್ಮ ಅಶೋಕ್ ಅವರು ಇಲ್ಲ ಸಲ್ಲದ ಏಕವಚನದ ಬಳಕೆಯನ್ನು ಮಾಡಿದರು. ಅಶೋಕ್ ಅವರು ಎಲ್ಲಿಂದ ಬಂದರು, ಏನು ಬಂದರು ಅಂತ ಸ್ವಲ್ಪ ವಿಚಾರವನ್ನು ನಮ್ಮ ಶಶಿಧರ್ ಅವರು ಹೇಳಿದ್ದಾರೆ. ಅಶೋಕ್ ಮುಂಚೆ ಶಿವಲಿಂಗೇಗೌಡರ ತಲೆ ಬೆಳೆದದ್ದು. ಶಿವಲಿಂಗೇಗೌಡರು ಅವರಿಗೆ APMC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವ್ರನ್ನ ಬೆಳಕಿಗೆ ತಂದರು. ಹಾಗೆ ಜಿಲ್ಲಾ ಪಂಚಾಯಿತಿ ಬಾಣಾವರ ಕ್ಷೇತ್ರದಲ್ಲಿ ನನಗೆ ಕೊಡಬೇಕಾಗಿದ್ದಂಥ ಜಿಲ್ಲಾ ಪಂಚಾಯಿತಿ ಒಂದು ಸ್ಥಾನವನ್ನು ನಾವೇ ನಮ್ಮ ಸೋಮಣ್ಣ ಆದಷ್ಟು ನಿಮಗೆ ಸಹಕಾರ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಅವರಪ್ಪ, ನೀವು ದಯಮಾಡಿ ನಮ್ಮ ಅಶೋಕನಿಗೆ ಕೊಡಬೇಕು ಅಂತೇಳಿ ಹಠ ಮಾಡಿ ಟಿಕೆಟನ್ನು ಕೊಡಿಸಿ ಎಲ್ಲರೂ ಹೋರಾಟದಂತೆ ಅವರು ಗೆದ್ದರು. ಗೆದ್ದಾದ ಮೇಲೆ ಶಿವಲಿಂಗೇಗೌಡರಿಂದಲೇ ಬೆಳೆದು ಹೋಗಿರೋ ಅಂಥ ವ್ಯಕ್ತಿ ನಮ್ಮ ಅಶೋಕ್. ಈಗ ಏಕವಚನದ ಬಳಕೆ ಮಾಡ್ತಾರೆ ಅಶೋಕು. ಯಾಕೆ ಬೆಳೆಯ ಹುಡುಗನಿಗೆ ಇದು ತರವಲ್ಲ. ಬೆಳೆಯ ಹುಡುಗ ಬೆಳಕಳ್ಳಿ ಎಲ್ಲಾರೇ ಇರಲಿ, ಯಾವ ಪಕ್ಷದಾರ ಇರಲಿ, ಏನಾರ ಒಂದು ಆಗಲಿ, ಏಕವಚನದ ಬಳಕೆ. ಈಗಾಗಲೇ ಶಿವಲಿಂಗೇಗೌಡರು ಹಂಗೆ ಮಾಡ್ತಿದ್ರು, ಕೂಲಿ ಮಾಡ್ತಿದ್ರು, ಮಜ್ಜಿಗೆ ಮಾಡ್ತಿದ್ರು, ಮೊಸರು ಮಾಡ್ತಿದ್ರು. ಇದು ಇವ್ರಿಗೆ ತರವಲ್ಲ. ಏಕೆಂದರೆ ಅವರು ಹೇಳ್ತಿದ್ರು, ಮುಂಚೆನೇ ಹೇಳಿದ್ದಾರೆ, ನಾನು ಕೂಲಿ ಮಾಡ್ಕೊಂಡು ಜೀವನ ಮಾಡಿದಂಥ ಮಾಡ್ತಾನ, ನಾವು ಮಜ್ಜಿಗೆ ಮಾರ್ಕೊಂಡು ಮಾರಾಟ ಮಾಡಿ ಗಣಸಿ ಸಂತೇಳಿ ನಾನು ಅದು ಬಂದಿದ್ದ ಒಂದು ಲಾಭದಲ್ಲಿ ನಾನು ಪೀಜನ್ನು ಕಟ್ಕೊಂಡು ವ್ಯಾಸಂಗ ಮಾಡ್ಕೊಂಬಂದಿರ ಅಂಥ ವ್ಯಕ್ತಿ ನಾನು. ಇವತ್ತು ಒಂದು ಕಷ್ಟಪಟ್ಟು ಕಾಂಟ್ರಾಕ್ಟನ್ನು ಮಾಡಿ ಇತರೆ ಎಲ್ಲ ಒಂದು ಹಿರಿಯರ ಸಹಕಾರದಿಂದ ಇವತ್ತು ನಾನು ಮೇಲೆ ಬಂದಿದ್ದೀನಿ ವಿನಃ ನಾನು ಯಾರ್ದನ್ನು ಗಂಟು ಹೊಡೆದಿಲ್ಲ, ಕಳ್ತನ ಮಾಡಿಲ್ಲ, ವ್ಯಾಪಾರ ಮಾಡೋದು ತಪ್ಪೇ ಅನ್ನೋ ವಿಚಾರವನ್ನು ಇವತ್ತು ಶಿವಲಿಂಗೇಗೌಡರು ಹೇಳಿದ್ದಾರೆ. ಇದು ಅಶೋಕ್ಗೆ ಯಾಕೆ ಬೇಕು ಇವೆಲ್ಲ? ಅಶೋಕ್ ಏಕವಚನದ ಬಳಕೆ ಯಾರೂ ಮಾತಾಡಲ್ಲ, ದೊಡ್ಡ ದೊಡ್ಡವರು ಕೂಡ ಮಾತಾಡಲ್ಲ ಅಂಥ ಬಳಕೆಯನ್ನು ಅಶೋಕ್ ಮಾಡ್ತಾರೆ. ಮಜ್ಜಿಗೆನಾರ ಮಾಡ್ಕೊಳ್ಳಿ, ಏನಾರ ಅವರು ತಂಪಾದ ಪಾನೀಯನ ಕೊಟ್ಟಿದ್ದಾರೆ. ನೀನೇನು ಕೊಡ್ತಿದ್ಯಪ್ಪ? ನೀನು ಇವತ್ತು ರೆಸ್ಟೋರೆಂಟನ್ನು ಇಟ್ಕೊಂಡು ಬಾಣಾವರದಲ್ಲಿ ಇವತ್ತು ನೀನು ಎಲ್ಲ ಥರದ ದಾಂಧಲಿಯನ್ನು ನಿಮ್ಮ ರೆಸ್ಟೋರೆಂಟ್ ಮುಖಾಂತರ ನಡೆಸ್ತೀಯ. ನೀನು ಒಬ್ಬ ವ್ಯಾಪಾರಸ್ಥನೇ ತಾನೆ. ಇನ್ನೊಬ್ಬರನ್ನ ಬೆಟ್ ಮಾಡಿ ತೋರಿಸಿದ್ರೆ ಇನ್ನೊಂದು ಬೆಟ್ಟು ನಮ್ಮ ತೋರಿಸ್ತೀನಿ ಅಂತ ಮರಿಬಾರ್ದು. ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಶಿವಲಿಂಗೇಗೌಡರು ಅರಸೀಕೆರೆ ಕ್ಷೇತ್ರಕ್ಕೆ ನಮ್ಮ ಶಶಿಯಣ್ಣವರು ಹೇಳಿದಂತೆ ಮಾಡಿದ್ದಾರೆ. ಇವತ್ತು ನೀರಿನ ಹೋರಾಟ ಇರ್ಬೋದು, ಇವತ್ತು ಎಲ್ಲ ಮೂಲೆಯಲ್ಲೂ ಮುರಾರ್ಜಿ ಶಾಲೆಗಳು ಇರ್ಬೋದು, ಎಲ್ಲ ರೋಡ್ಗಳು, ಬಹುಗ್ರಾಮ ಕುಡಿಯೋ ಯೋಜನೆಯಲ್ಲಿ 553 ಹಳ್ಳಿಗಳಿಗೆ ಇವತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿದಂಥ ಶಿವಲಿಂಗೇಗೌಡರು. ನೀರಿನ ಬವಣೆ ಸಾಕಷ್ಟು ಇತ್ತು. ಯಾಕೆಂದರೆ ಪತ್ರಿಕೆಯೆಲ್ಲ ಬರ್ತಿತ್ತು, ಪತ್ರಿಕೆಯಲ್ಲೂ ಕೂಡ ಅವ್ರ ವಿರುದ್ಧವಾಗಿ ಮಾತಾಡಿರೋದು ಕೂಡ ಇತ್ತು. ಆದರೂ ಕೂಡ ತನ್ನ ಹೋರಾಟ ಅವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಬೆಳಗಾಂ ಅಧಿವೇಶನದಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿ ಕಣ್ಣೀರನ್ನು ಹಾಕಿ ಇದು ಬರೋದಿಲ್ಲ, ಇದು ಎತ್ತಿನೊಳೆ ನೀರಿಗೆ ಯಾವ ಕಾರಣಕ್ಕೂ ಬರೋದಿಲ್ಲ ಅನ್ನೋ ವಿಚಾರವನ್ನು ಅವರು ಮನಗಂಡು ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಅದೇ ಸಿದ್ದರಾಮಯ್ಯನವರು ಆಸ್ಪತ್ರೆಯಲ್ಲಿ ಮಲಗಿದಂಥ ಕಾಲದಲ್ಲಿ ಹೋಗಿ ಬಾರಯ್ಯ ನಾನು ಇದೀನಿ ಸ್ಯಾಂಕ್ಷನ್ ಮಾಡ್ತೀನಿ ಅಂತೇಳಿ ಇವತ್ತು ಎತ್ತಿನೊಳೆ ನೀರನ್ನು ಅರಸೀಕೆರೆಗೆ ಹರಿಸಿ ಇವತ್ತು ಅರಸೀಕೆರೆ ನಗರದಲ್ಲಿ ಎಷ್ಟು ತೊಂದರೆ ಇತ್ತು, ಗ್ರಾಮಾಂತರದಲ್ಲಿ ಎಷ್ಟು ತೊಂದರೆ ಇತ್ತು ಎಲ್ಲ ನಿಭಾಯಿಸಿರೋಂಥ ವ್ಯಕ್ತಿ ಶಿವಲಿಂಗೇಗೌಡರು. ಇವತ್ತು 4 ಬಾರಿ ಶಾಸಕರಾಗಬೇಕು ಅಂದರೆ ಏನು ಪುಕ್ಷಾಟೆ ಅಲ್ಲ. ಎಲ್ಲ ವರ್ಗದ ಎಲ್ಲ ಮತದಾರರು ಕೂಡ ಸೇರಿ ಇವತ್ತು 4 ಬಾರಿ ಶಾಸಕರ ಮಾಡಿದ್ದಾರೆ. ಮುಂದೂ ಕೂಡ ಇವರು ಇದೇ ಅಭಿವೃದ್ಧಿ ಕೆಲಸದಲ್ಲಿ ಹೋಗ್ತಾರೆ. ಶಶಿಧರ್ ಅವರು ಹೇಳ್ದಂಗೆ ಅವರು 28ಕ್ಕೂ ಮತ್ತು ಪುನಃ ಅವರೇ ಶಾಸಕರಾಗ್ತಾರೆ. ಅದನ್ನು ಮರ್ಯಾದಂಗೆ ಇಟ್ಕೋಬೇಕು. ನಮ್ಮ ಅಶೋಕು ನಿನ್ನ ಒಳ್ಳೆತನ ತೋರಿಸ್ಕೊಂಡು ಹೋದರೆ ನೀನು ಬೆಳಕ ಬೇಡ ಅಂತೇಳಲ್ಲ. ಇವತ್ತು ಯಾರೇ ಬರಲಿ ಅರಸೀಕೆರೆ ಕ್ಷೇತ್ರದಲ್ಲಿ ಇವತ್ತು ಎಲ್ಲರೂ ಇದೇನು ಯಾರ ಮನೆ ಸೊತ್ತಲ್ಲ ಕ್ಷೇತ್ರ. ಯಾರೇ ಬರಲಿ ಹೋಗಲಿ ಅವರ ಅಭಿವೃದ್ಧಿ ಕೆಲಸಕ್ಕೆ ಅವ್ರಿಗೆ ಓಟ್ ಹಾಕ್ತಾರೆ. ಶಿವಲಿಂಗೇಗೌಡರ ಅಭಿವೃದ್ಧಿಗೆ ಇವ್ರಿಗೆ ಓಟ್ ಹಾಕ್ತಾರೆ. ಇನ್ಯಾರೇ ಬಂದರೂ ಕೂಡ ಅವರವರ ಅಭಿವೃದ್ಧಿಯಂತೆ ಇವತ್ತು ಮತ ಹಾಕುವಂಥ ಈಗ ನಮ್ಮ ಅರಸೀಕೆರೆ ಕ್ಷೇತ್ರ ಇವತ್ತು ನಮ್ಮ ಶಿವಲಿಂಗೇಗೌಡರ ವಿರುದ್ಧವಾಗಿ ನಮ್ಮ ಅಶೋಕ್ ಇವೆಲ್ಲ ಮಾತಾಡಿರೋದು ಖಂಡನೀಯ. ಯಾಕೆಂದರೆ ಇದನ್ನು ಬಿಡಬೇಕು. ನೀನು ಒಳ್ಳೆ ಬಳಕೆಯನ್ನು ಮಾಡು. ಇವತ್ತೆಲ್ಲ ದೊಡ್ಡ ಲೆವೆಲ್ ರಾಜಕಾರಣಿಗಳು, ಮಂತ್ರಿಗಳು, ಎಂತೆಂಥವರು ಕೂಡ ಮಾತಾಡುವಾಗಿ ಮೊನ್ನೆ ಏನು ಅರಸೀಕೆರೆಯಿಂದ ಕೆಲವು ನಾಯಕರುಗಳು, 2ನೇ ಲೈನ್ ನಾಯಕರುಗಳು ಬಂದು ಏನು ಮಾತಾಡಿದರು ಅದನ್ನು ನೇರವಾಗಿ ನಾನು ಚರ್ಚೆಗೆ ತಗೊಳ್ತೀನಿ. ಬೇರೆ ಇನ್ಯಾವುದಕ್ಕೂ ಹೋಗೋದಿಲ್ಲ. ಈಗ ಕೆಲವು ಅವ್ರು ಬಂದಿದ್ದಂಥ ಲೀಡ್ರುಗಳು ಹೇಳಿದ್ರು, 1-2 ಮಾತನ್ನು, ಒಂದು 3-4 ಜನ ಲೀಡ್ರುಗಳು, ಅಶೋಕ್ ಇರ್ಬೋದು, ರಾಮ್ಪುರ್ ಶೇಖರಪ್ಪ ಅವರು ಇರ್ಬೋದು, ಮಾತಾಡೋದು. ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಇನ್ನು ಅವರು ಭಾಳ ನಮ್ಮಂಗೆ
ನಾನು ಕೂಡ ಅವ್ರ ಸಾಲಿಗೆ ಸೇರ್ಕೊಳ್ತೀನಿ. ನನಗೆ ಅವರೂ ಕೂಡ ಇನ್ನೂ ಬೆಳೀತಾ ಇರ್ತಕ್ಕಂಥ ಹಂತದಲ್ಲಿರ್ತಕ್ಕಂಥ ನಾಯಕರು. ಅವರು ಬೆಳೆದಿರೋರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ, ಯಾವುದೇ ಲೀಡರ್ಗಳಾಗಲಿ. ಸೊ ಆ ಬೆಳೀತಾ ಇರ್ತಕ್ಕಂಥ ನಾಯಕರುಗಳು ಬಾಯಲ್ಲಿ ಬರಬೇಕಾದಂಥ ಮಾತುಗಳಾಗಲಿ, ವಿಷಯಗಳಾಗಲಿ, ನೀವು ನಿಮ್ಮ ಮುಂದೆ ತಮ್ಮ ಮುಂದೆ ಅವ್ರು ಮಾತಾಡಬೇಕಾದ್ರೆ ಅವರು ಪ್ರಸ್ತಾಪ ಮಾಡಿದಂಥ ವಿಷಯಗಳು ತಗೊಳ್ಳಿ. ನೀವು ಅಭಿವೃದ್ಧಿ ಆಗಿಲ್ಲ ಅರಸೀಕೆರೆ ಅಂತ ಎಲ್ಲರೂ ತಗೊಂಡಿದ್ದಾರೆ. ಇಲ್ಲ, ಅಭಿವೃದ್ಧಿ ಆಗಿದೆ. ಅದರಲ್ಲಿ ಸ್ವಲ್ಪ ಕೊಡುಗೆ ರಾಜ್ಯಸಭಾ ಮೆಂಬರ್ದು ಇತ್ತು, ರೇವಣ್ಣ ಅವ್ರದ್ದು ಇತ್ತು, ದೇವೇಗೌಡರದ್ದು ಇತ್ತು ಅಂತ ಹೇಳಿದ್ದಾರೆ ಹೊರತು ಎಲ್ಲೂ ಅಭಿವೃದ್ಧಿ ಆಗಿಲ್ಲ. ಶಿವಲಿಂಗೇಗೌಡರು ಅರಸೀಕೆರೆನ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಪದನ ಅವ್ರ ಕೈಲಿ ಹೇಳೋಕ್ಕೆ ಆಗಲಿಲ್ಲ. ಅದರ ಅರ್ಥ ಅಭಿವೃದ್ಧಿ ಆಗಿದೆ ಅಂತ. ಯಾವುದೇ ಕ್ಷೇತ್ರದ ಜನತೆಗೆ ಮೊದಲು ಬೇಕಾಗಿರೋದು, ನಾವು ರಾಜಕಾರಣಿಗಳು ಅವ್ರ ಮೇಲೆ ಇವ್ರ ಮೇಲೆ ಕೆಸರಾಟ ಮಾಡ್ಕೊಳ್ಳೋದು ಸೆಕೆಂಡ್ರಿ. ಆದರೆ ಜನಗಳಿಗೆ ಬೇಕಾಗಿರೋದು ಅಭಿವೃದ್ಧಿ. ಆ ಅಭಿವೃದ್ಧಿಯನ್ನ ಶಿವಲಿಂಗೇಗೌಡರು ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ಒಪ್ಕೊಂಡಂಗೆ ಆಯ್ತು. ಅಲ್ಲಿಗೆ ಅಭಿವೃದ್ಧಿ ಆಗಿದೆ, ಅದರಲ್ಲಿ ನಮ್ದು ಒಂದು ಸ್ವಲ್ಪ ಪಾತ್ರ ಇದೆ. ಒಂದೇ ಪಾರ್ಟಿಲಿ ಇದ್ದಾಗ ಅವ್ರ ಪಾತ್ರ ಇರ್ಬೋದು, ಇಲ್ಲ ಅಂತ ಹೇಳಿಲ್ಲ, ನಾವೇನು ಅದನ್ನ ವಾದ ಮಾಡ್ಲಿಕ್ಕಾಗಲ್ಲ. ಕೊಟ್ಟಿಲ್ಲ ಅವರು ಅಂತ, ಕೊಟ್ಟಿರ್ಬೋದು. ಅದನ್ನು ಕೂಡ ತಗೊಂಡ್ಬಂದು ಶಿವಲಿಂಗೇಗೌಡರು ಮಾಡಿರೋದೇ ಅವ್ರ ಸಾಧನೆ ಅಂತ ಈ ಸಂದರ್ಭದಲ್ಲಿ ನಾನು ತಮಗೆ ಒಂದು ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಮುಂದುವರೆದು ಮಾತಾಡೋದಾದ್ರೆ, ಆ ರಾಂಪುರ ಶೇಖರಪ್ಪ ಅವರು ಹೇಳಿದ್ರು, ಮಜ್ಜಿಗೆ ಮಾರ್ತಾ ಇದ್ರು ಶಿವಲಿಂಗೇಗೌಡರು ಅಂತ. ಅವ್ರಿಗೆ ಗೊತ್ತಿರಲಿ, ಯಾವುದೇ ವೃತ್ತಿನ ಯಾವುದೇ ವ್ಯಕ್ತಿ ಮಾಡಬೇಕಾದ್ರೆ ಅವ್ರ ಅಪ್ಪ ಏನು ಆಸ್ತಿ ಮಾಡಿಟ್ಟಿದ್ದ, ನಮ್ಮಪ್ಪ ಏನು ಆಸ್ತಿ ಮಾಡಿಟ್ಟಿದ್ದ, ಅದ್ರ ಮೇಲೆ ನನ್ನ ವೃತ್ತಿ ಸ್ಟಾರ್ಟ್ ಆಗುತ್ತೆ. ಯಾರು ಅಪ್ಪದಿರೋ ಚೆನ್ನಾಗಿ ಮಾಡಿಟ್ಟಿರ್ತಾರೆ, ಅವಾಗ ಅವ್ರದ್ದು ವೃತ್ತಿ ಒಂದೇ ಸರಿ ಮೇಲ್ಮಟ್ಟದಲ್ಲಿ ಕುತ್ಕೊಳ್ಳುತ್ತೆ. ಇವಾಗ ನಮ್ಮಪ್ಪ ಏನು ಮಾಡಿಲ್ಲ ಅಂದರೆ ನಾನು ಕೆಳಮಟ್ಟದಲ್ಲೇ ಹೋಗ್ಬೇಕಾಗುತ್ತೆ. ಸೊ ಶಿವಲಿಂಗೇಗೌಡರ ತಂದೆ ಏನು ಮಾಡಿದ್ರು, ಪಾಪ ಇವ್ರು ಬದುಕಕ್ಕೆ ಒಂದು ದಾರಿ ಹುಡ್ಕೊಂಡಾಗ ರಾಂಪುರ ಶೇಖರಪ್ಪ ಅವ್ರು ಮೋಸ್ಟ್ಲಿ ಅವ್ರ ಅಪ್ಪ ಏನೇನು ಮಾಡಿಟ್ಟು ಹೋಗಿದ್ರು ನನಗೆ ಗೊತ್ತಿಲ್ಲ ಮಾತಾಡೋದಕ್ಕೆ. ರಾಂಪುರ ಶೇಖರಪ್ಪ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಪಾಪ ಶಿವಲಿಂಗೇಗೌಡರ ತಂದೆ ಅವ್ರಿಗೇನು ಕೊಟ್ಟೋಗಿದ್ರು ಅದ್ರ ಮೇಲೆ ಅವರು ಅದೇ ಬಂಡವಾಳದಲ್ಲಿ ಅವ್ರು ವೃತ್ತಿ ಮಾಡ್ಕೊಂಡಿದ್ರು. ಯಾವ ಮನುಷ್ಯ ಕಷ್ಟ ಕಾಲದಲ್ಲಿ ಒಂದು ವೃತ್ತಿ ಮಾಡ್ತಾನೆ, ಅದನ್ನ ವೃತ್ತಿ ಅಂತಾನೆ ಕರಿಬೇಕೇ ಹೊರತು ಅದನ್ನ ಹೀಯಾಳಿಸುವಂಥ ಒಂದು ಮನೋವೃತ್ತಿನ ಯಾವ ಮನುಷ್ಯನೂ ಕೂಡ ಇಟ್ಕೋಬಾರ್ದು. ಅದು ಒಂದು ವೃತ್ತಿ. ಆ ವೃತ್ತಿನ ಹೀಯಾಳಿಸ್ತಕ್ಕಂಥ ಈ ನೀಚ ಬುದ್ಧಿನ ಆ ಲೀಡರ್ಗಳು ಕಡಿಮೆ ಮಾಡ್ಕೋಬೇಕು. ಒಂದು. ಎರಡನೇದು, ಇನ್ನೊಬ್ರು ನಾಯಕರು ಹೇಳಿದರು ಏನಂತ, ಅವರು ಕಬ್ಬಣ ಮಾರ್ತಾರೆ, ವೃತ್ತಿ ಮಾಡ್ತಾರೆ, ಇಟ್ಟಿಗೆ ಮಾರ್ತಾರೆ. ಎಲ್ಲ ರಾಜಕಾರಣಿಗಳದ್ದು ವೃತ್ತಿ ಇದೆ. ಯಾವ ರಾಜಕಾರಣಿಗಳು ವೃತ್ತಿ ಇಲ್ಲ? ಅಲ್ಲಿ ವೃತ್ತಿ ಇಲ್ಲದೆ ಇದ್ಮೇಲೆ ಮತ್ತೆ ಅವ್ರ ಜೀವನ ಯಾತ್ರೆ ಮಾಡಬೇಕು? ಆ ವೃತ್ತಿನಲ್ಲಿ ಮೋಸ ಇದೆಯಾ, ಟ್ಯಾಕ್ಸ್ ಕಟ್ಟಿಲ್ವಾ, ಇನ್ನೊಂದು ಮಾಡಿಲ್ವಾ, ಅದನ್ನ ತಗೊಂಡ್ಬಂದು ದಾಖಲೆ ಸಮೇತ ಇವ್ರು ಮಾತಾಡಬೇಕು. ಅದನ್ನ ಬಿಟ್ಬಿಟ್ಟು ಏನೇನೋ ಆರ್ಕೆ ಪ್ರಶ್ನೆಗಳನ್ನ ಕೇಳೋದು, ನಾವು ಏನೋ ಮಾತಾಡಿದ್ರೆ ನಾವು ಲೀಡರ್ ಆಗ್ತೀವಿ ಅನ್ನೋ ಲೆಕ್ಕದಲ್ಲಿ ಶಿವಲಿಂಗೇಗೌಡರು ಬೈದ್ರೆ ನಾವು ಲೀಡರ್ ಆಗ್ತೀವಿ ಅಂತ ಕುತ್ಕೊಂಡು ಮಾತಾಡಿ ಹೋಗಿರೋದು ಸಮಂಜಸ ಅಲ್ಲ ಅಂತ. ಎಲ್ಲರೂ ಅವ್ರ ರಾಜಕಾರಣಿಗಳು ಅವ್ರು ಮಾತಾಡಲಿ, ಬೇಡ ಅಂತ ಹೇಳೋದಿಲ್ಲ. ಇನ್ನು ಮುಂದುವರೆದಂಗೆ ಅರಸೀಕೆರೆಗೆ ದೊಡ್ಡ ಲೀಡರ್ನ ನಾವು ಕರ್ಕೊಂಡ್ಬರ್ತೀವಿ. ಯಾರು ಬೇಕಾದರೂ ಬರ್ಬೋದು ಸರ್. ಇದು ಸ್ವತಂತ್ರ ಭಾರತ, ಸಂವಿಧಾನದ ಅಡಿನಲ್ಲಿ ಅವತ್ತೇ ಅವಕಾಶ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾರು ಯಾವ ಭಾರತದಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆಗೆ ಕರ್ನಾಟಕದ ಮತದಾರ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಹೋಗಿ ನಿಲ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಅದು ಚುನಾವಣೆ ಇನ್ನೂ 2.5 ವರ್ಷ ಇದೆ. ಇವಾಗ ಬೇಕಾಗಿರೋದು ಅಭಿವೃದ್ಧಿ. ಅದನ್ನು ಶಿವಲಿಂಗೇಗೌಡರು ಮಾಡ್ತಾ ಇದ್ದಾರೆ. 2.5 ವರ್ಷ ಆದ್ಮೇಲೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ನಿಲ್ಬೋದು. ಅವತ್ತು ಜನ ತೀರ್ಮಾನ ಕೊಡ್ತಾರೆ. ಅಭಿವೃದ್ಧಿನ ಆಧರಿಸಿ ತೀರ್ಮಾನ ಕೊಡ್ತಾರೋ, ದೊಡ್ಡವರನ್ನ ಆಧರಿಸಿ ತೀರ್ಮಾನ ಕೊಡ್ತಾರೋ, ಅದು ಅವ್ರಿಗೆ ಬಿಟ್ಟಿದ್ದು. ಯಾವುದೇ ಆಗಲಿ, ಯಾರೇ ಆಗಲಿ, ಇವಾಗ ಅಭಿವೃದ್ಧಿ ಮಾಡಲಿಕ್ಕೆ ಬಿಡಬೇಕು. ಅದನ್ನು ಈ ಸಣ್ಣ ನಾಯಕರುಗಳು ಅದನ್ನು ಅರಿತ್ಕೋಬೇಕು. ನಿಮಗೂ ಅರಸೀಕೆರೆ ಅಭಿವೃದ್ಧಿ ಆಗೋದನ್ನ ಅಡ್ಡಿಪಡಿಸಿದ್ರೆ ಜನ ನಿಮ್ಮನ್ನು ನಾಳೆ ಕ್ವಶನ್ ಮಾಡ್ತಾರೆ, ಯಾಕೆ ಅಭಿವೃದ್ಧಿ ಮಾಡೋಕ್ಕೆ ಬಿಡಲಿಲ್ಲ ನೀವು ಅಂತ ಹೇಳಿ. ಅದು ನಿಮಗೆ ಅದರ ಅರಿವಿರಬೇಕು. ಅಶೋಕ್ ಅವ್ರಿಗಿರಲಿ, ರಾಂಪುರ ಶೇಖರಪ್ಪ ಅವ್ರಿಗಿರಲಿ, ಕೇಶವಮೂರ್ತಿಗಿರಲಿ, ಅವತ್ತು ಕುತ್ಕೊಂಡು ಗಣಸಿ ಮಂಜಣ್ಣ, GC ಮಂಜಣ್ಣ ಅವ್ರಿರಲಿ, ಯಾರು ಇರಲಿ, ಅವ್ರು ಮಾತಾಡಬೇಕಾದ್ರೆ ನಾವೇನು ಮಾತಾಡ್ತಾ ಇದ್ದೀವಿ, ನಮ್ಮ ಮಾತಿನ ಇಡ್ತಾ ಎಲ್ಲಿಗೆ ಹೋಗ್ತಾ ಇದೆ, ಅದನ್ನು ಅವರು ಅರ್ಥ ಮಾಡಿಕೊಂಡು ಅವರು ಮುಂದಕ್ಕೆ ಮಾತಾಡಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ, ಇನ್ನು ಅಶೋಕ್ ಅವರು ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ಮುಕ್ತ ಅವರಿಗೆ ಭರವಸೆ ಕೊಟ್ಟಿರೋದು ನಿಜ ಅಂತ ಹೇಳಿ ಶಿವಲಿಂಗೇಗೌಡರು ಸುಮಾರು ಬಹಿರಂಗ ಸಭೆಗಳಲ್ಲಿ ಹೇಳಿದ್ದಾರೆ. ಅವರು ಸಿದ್ದರಾಮಯ್ಯ ಸಾಹೇಬ್ರ ಮುಂದೆ ಹೇಳಿದಾಗ ಅವತ್ತು ಕೊಟ್ಟಿಲ್ಲ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ಬೇಕಾಗಿತ್ತು, ಇಲ್ಲ ಕಣೆ ನಾನು ನಿನಗೆ ಕೊಟ್ಟಿಲ್ಲ ಅಂತ. ಅವ್ರು ಮುಂದೆ ಹೇಳಿದಾಗ ಈಗ ನಾವು ಒಪ್ಕೋಬೇಕಾಗ್ತದೆ ಭರವಸೆ ಕೊಟ್ಟಿದ್ರು ಅಂತ. ಹಾಗಾಗಿ ಕೊಟ್ಟಿರ್ತಾರೆ. ಇನ್ನೊಂದು ಆರೋಪ ಮಾಡೋದು, ಹೇಳಿ ಸರ್. JDS ಅವರು ಬಿಳಿಚೋಡೆ ಸುನಿಗೌಡರಿಗೆ ಬಿಳಿಚೋಡೆ ಅವರು ಕರ್ಕೊಂಡು ಹೋದ್ರು. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರನ್ನ ಗೃಹ ಮಂಡಳಿ ಅಧ್ಯಕ್ಷರು ಮಾಡಿದಾಗ
ನಾನು MLA ಆಗಿದ್ದೀನಿ, ನಾನು ಮಂತ್ರಿ ಆಗ್ತೀನಿ, ನನ್ನ ಜೊತೆ ಬನ್ನಿ ಅಂತ ಬಿಳಿ ತೋಳಿಗೆ ಯಾಕೆ ಅವರು ಗೃಹ ಮಂಡಳಿ ಬಿಟ್ಕೊಡ್ಲಿಲ್ಲ, ಅವ್ರನ್ನ ಯಾಕೆ ಮಾಡಲಿಲ್ಲ? ನಾನೇ ಇಲ್ಲ ಸರ್, ನಾನೇ ಇಲ್ಲ. ಆ ಸಂದರ್ಭದಲ್ಲಿ ಏನಿರ್ತಂದ್ರೆ ನಮ್ಮ ಸರ್ಕಾರದಲ್ಲಿ ಅವತ್ತು ಸಿಟ್ಟಿಂಗ್ MLAಗಳಿಗೆ ಮಾತ್ರನೇ, ನೀವು ಗಮನಿಸ್ಬೋದು, ಸಿಟ್ಟಿಂಗ್ MLAಗಳಿಗೆ ಮಾತ್ರನೇ ಈ ಸ್ಟೇಟ್ ಬೋರ್ಡ್ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು ಸರ್. ಹಾಗಾಗಿ ಅದು ಬೇರೆಯವ್ರಿಗೆ ಅವಾಗ ನಮ್ಮ ಹೈಕಮಾಂಡಲ್ಲಿ ಸಿಟ್ಟಿಂಗ್ MLA ಅಲ್ದವ್ರಿಗೆ ಕೊಡ್ಲಿಲ್ಲ ಸರ್, ಯಾರಿಗೂ ಕೊಟ್ಟಿಲ್ಲ ಅವತ್ತಿನ ಸಂದರ್ಭದಲ್ಲಿ. ಯಾರಿಗೆ ಸರ್? ಈಗ ಸೆಕೆಂಡ್ ಕೊಟ್ಟರು ಸರ್, ಶಿವಲಿಂಗೇಗೌಡರು ಕೊಟ್ಟಾಗ ಸಿಟ್ಟಿಂಗ್ MLAಗಳಿಗೆ ಮಾತ್ರ ಕೊಟ್ಟರು ಸರ್. ಹಾಗಾಗಿ ಅವಾಗ ನಮ್ಮ ಹಿರಿಯ ನಾಯಕರಾದ ಬಿಳಿ ಚೌಡಯ್ಯನವ್ರಿಗೆ ಅವಕಾಶ ಸಿಗಲಿಲ್ಲ ಸರ್. ಬಿಳಿ ಚೌಡಯ್ಯನವ್ರಿಗೆ ನೆಕ್ಸ್ಟ್ ಅವಕಾಶ ಸಿಕ್ಕೇ ಸಿಗುತ್ತೆ ಸರ್. ಈಗ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಆಗಿದ್ದಾರೆ. ಮೊದಲ ಅವಧಿ ಸಿಟ್ಟಿಂಗ್ MLA ನಮ್ಮ ಮಾನದಂಡ ಇತ್ತು, ಅದ್ರ ಪ್ರಕಾರ ಶಿವಲಿಂಗೇಗೌಡರು ಸಿಕ್ತು. ಹೌದು. ತದನಂತರ ಬೇರೆ ನಿಗಮಗಳಿಗೆ ನೇಮಕ ಆ ಸಂದರ್ಭದಲ್ಲಿ ಬಿಳಿ ಚೌಡಯ್ಯನವರ ಬಗ್ಗೆ, ಬಿಳಿ ಚೌಡಯ್ಯನವರ ಜಾತಿ ಬಗ್ಗೆ ಶಿವಲಿಂಗೇಗೌಡರಿಗೆ ಕಾಳಜಿ ಇದ್ದಿದ್ರೆ ಅವರೇ ಬಿಟ್ಕೊಡ್ಬೋದಾಗಿತ್ತು ಸರ್. ಅದು ಇಡೀ ರಾಜ್ಯದ ಸಿದ್ದರಾಮಯ್ಯ ಸಾಹೇಬರು ಆ ಸಬ್ಜೆಕ್ಟ್ ಅನ್ನ ತಗೊಂಡಾಗ, ಹಾಸನದ ಊಡ ಸಬ್ಜೆಕ್ಟ್ ತಾನೇ ನೀವು ಕೇಳ್ತಾ ಇರೋದು, ಅದು ತಗೊಂಡಾಗ ಈಗ ಏನು ನಮ್ಮ ಪಕ್ಷದಿಂದ ಊಡ ಅಧ್ಯಕ್ಷರನ್ನು ಮಾಡಿದ್ದಾರೆ, ಶಿವಪ್ಪನವ್ರದ್ದು ಕೂಡ ಅಷ್ಟೇ ಮಟ್ಟಕ್ಕೆ ಪರಿಗಣನೆಗೆ ಇತ್ತು ಸರ್. ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟೇ ಮಟ್ಟದ ಸುಮಾರು ಹೆಚ್ಚು ಕಮ್ಮಿ ನಮ್ಮ ಸ್ನೇಹಿತರಾದ ಬಿಳಿ ಚೌಡಯ್ಯವ್ರ ವಯೋಮಾನದವ್ರೆ ಅವರೂ ಕೂಡ. ಸೊ ಅವ್ರದ್ದು ಅಷ್ಟೇ ಸೇವೆ ಇತ್ತು, ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ಸೇವೆ ಅವ್ರದ್ದು ಇತ್ತು. ಹಾಗಾಗಿ ಅದನ್ನ ಅವರನ್ನ ಶಿವಪ್ಪ ಅವ್ರನ್ನ ಕನ್ಸಿಡರ್ ತಗೊಂಡ್ರು ಸರ್. ಹಾಗಾಗಿ ಇಲ್ಲ ಸರ್, ಪಾರ್ಟಿನಲ್ಲಿ ಶಿವಪ್ಪ ಅವ್ರ ಸೇವೆನೂ ಕೂಡ ಅಷ್ಟೇ. ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹಂತದಲ್ಲಿ ತುಂಬಾ ಸೇವೆಗಳನ್ನ ಶಿವಪ್ಪನವರು ಕೂಡ ಮಾಡಿದ್ರು ಸರ್. ಅವಾಗ ಏನಾಗ್ತದೆ, ಕಾಂಗ್ರೆಸ್ಸಿಗರಿಗೂ ಏನಾದ್ರು ಒಂದು ಅವಕಾಶ ಕೊಡ್ಲೇಬೇಕಲ್ವಾ. ನೇರವಾಗಿ ಹೇಳ್ಬೇಕು ಅಂತಂದ್ರೆ ಬಿಳಿ ಚೌಡಯ್ಯನವ್ರಿಗೂ ಅವಕಾಶ ಸಿಗುತ್ತೆ ಸರ್, ಈ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ. ಬಟ್ ಅವತ್ತಿನ ಪರಿಸ್ಥಿತಿಯಲ್ಲಿ JDS ಇಂದ ಬಂದರು ಶಿವಲಿಂಗೇಗೌಡರು, ನಮ್ಮಲ್ಲಿ ನಾವು ಒಪ್ಕೊಂಡು MLA ಮಾಡಿದ್ವಿ. ಸೊ ನಮ್ಮ ಹಳೆ ಕಾಂಗ್ರೆಸ್ನವ್ರಿಗೂ ಒಂದು ಏನಾದರೂ ಒಂದು ಇದನ್ನ ಅರಸೀಕೆರೆನಲ್ಲಿ ಅರ್ಜೆಂಟಾಗಿ ಕಲ್ಪಿಸಲೇಬೇಕಿತ್ತು ಸ್ಥಾನಮಾನ. ಸೊ ಅವಾಗ ಈ ಕುರುಬ ಸಮುದಾಯಕ್ಕೆ ಕೊಡೋಣ ಈ ಒಂದು ಹುದ್ದೆನ ಅಂತ ಡಿಸಿಷನ್ ತಗೊಂಡಾಗ ನಮ್ಮಲ್ಲಿ ಹಿರಿಯ ನಾಯಕರು ಶಿವಪ್ಪನವರು ಹೆಸರು ಮುನ್ನೆಲೆಗೆ ಬಂತು, ಕೊಟ್ಟರು ಸರ್. ಸಮುದಾಯ ಭವನಗಳು ಸಿಕ್ಕಾಪಟ್ಟೆ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಫೌಂಡೇಶನ್ ಲೆವೆಲ್ ಒಂದು ಚುನಾವಣೆಯಲ್ಲಿ ಫೌಂಡೇಶನ್, ಇನ್ನೊಂದು ಚುನಾವಣೆಯಲ್ಲಿ RCC ಹಾಕ್ಸ್ತಾರೆ, ಇನ್ನೊಂದು ಚುನಾವಣೆ ಫಿನಿಶ್ ಮಾಡಿಸ್ತಾರೆ. ಈ ತರ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅದು JDS ಆರೋಪ. ಹೌದು ಸರ್, ತಮಗೆ ಸರ್ಕಾರದಿಂದ ಹಣ ಬಿಡುಗಡೆ ತಮಗೆ ಗೊತ್ತಿರ್ಲಿ ಸರ್. ಯಾವುದೇ ಇದಕ್ಕೂ ಕೂಡ ಮನೆ ಕಟ್ಟಬೇಕಾದ್ರೇನೆ, ನಾವು ನಮ್ಮನೆ ಕಟ್ಟಬೇಕಾದ್ರೇನೆ ಪಾಯಿಗೆ ದುಡ್ಡು ಹಂಚ್ಕೊಂಡು ಪಾಯಿ ಹಾಕ್ತಿವಿ, ಗೋಡೆಗೆ ದುಡ್ಡು ಹಂಚ್ಕೊಂಡು ಗೋಡೆ ಹಾಕ್ತಿವಿ, ರೂಫಿಂಗ್ ಮೋಲ್ಡಿಂಗ್ ದುಡ್ಡು ಹಂಚ್ಕೊಂಡು ಮೋಲ್ಡ್ ಹಾಕ್ತಿವಿ. ಸರ್ಕಾರದಲ್ಲೂ ಕೂಡ ಗ್ರಾಂಟ್ ನ ಅದೇ ತರನೇ ಕೊಡ್ತಾರೆ ಸರ್. ಸಮುದಾಯ ಭವನಕ್ಕೆ 5 ಲಕ್ಷ ಅಂತ ಕೊಟ್ಟಿರ್ತಾರೆ. ಏನ್ ಮಾಡ್ಬೋದು ಸರ್? ಫಸ್ಟ್ ಸೀಟ್ ಹಾಕಕ್ಕಾಗುತ್ತೆ ಸರ್? ಫಸ್ಟ್ ಪಾಯನೆ ಮಾಡ್ಬೇಕು ಸರ್. ಆಮೇಲೆ ಅಟ್ ಎ ಟೈಮ್ ಅಲ್ಲಿ 50-60 ಮಾಡಿದಾಗ ಫಸ್ಟ್ ಸೀಟ್ ಹಾಕಕ್ಕಾಗಲ್ಲ ಸರ್. ಯಾರಿಗೆ ಏನ್ ಸರ್? ನಾವೇನು ಪ್ರಾಮಿಸ್ ಏನು ತಗೊಂಡಿಲ್ಲ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ನಾವು ಚುನಾವಣೆ ಮಾಡ್ಬೇಕಾದ್ರೆ ಶಶಿ ಅಣ್ಣವರು ನಾವು ಒಟ್ಟಿಗೆ ಚುನಾವಣೆ ಮಾಡಿದ್ದು. ಶಶಿ ಅಣ್ಣನ ಚುನಾವಣೆನೂ ಒಟ್ಟಿಗೆ ಮಾಡಿದ್ವಿ, ಶಿವಲಿಂಗೇಗೌಡರ ಚುನಾವಣೆನೂ ನಾವಿಬ್ರು ಒಟ್ಟಿಗೆ ಮಾಡಿದ್ದು. ಆ ಸಂದರ್ಭದಲ್ಲಿ ನಮ್ದು ಯಾವುದೇ ಕಂಡೀಷನ್ ಇರಲಿಲ್ಲ. ಅಲ್ಲ, ಈ ಸರಿನೇ ಕೂಡ ಶಿವಲಿಂಗೇಗೌಡರು ಬಂದಾಗ ಯಾವುದೇ ಅನ್ಕಂಡೀಷನಲ್ ಆಗಿ ಶಶಿಧರ್ ಅವರು ಕೂಡ ನಾನು ಕೂಡ ಕೆಲಸ ಮಾಡಿರೋದು. ನಮ್ದು ಏನು ಕಂಡೀಷನ್ನೇ ಇರಲಿಲ್ಲ ಸರ್. ತಮ್ಗೇನು ಮಾಹಿತಿ ಇದೆಯೋ ಗೊತ್ತಿಲ್ಲ.